ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 28ರವರೆಗೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. ನೋಡಿ, ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿರೋದು. ಆಗಸ್ಟ್ 28ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಗಳು ಹಾಜರಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲ ಆರೋಪಿಗಳನ್ನ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಯಿತು. ಅದಾದ ಮೇಲೆ ಈಗ ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 28ನೇ ತಾರೀಕಿನವರೆಗೂ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಮತ್ತೆ ವಿಸ್ತರಣೆಯಾಗಿದೆ ಆಗಸ್ಟ್ 28ನೇ ತಾರೀಕಿನವರೆಗೂ ಕೂಡ. ಈ ಬಗ್ಗೆ ಅಪ್ಡೇಟ್ ಏನ್ ಸಿಗ್ತಾ ಇದೆ, ಏನೆಲ್ಲ ಆಯ್ತು ಇವತ್ತು ಕೋರ್ಟ್ ಅಲ್ಲಿ? ಹೌದು ಪೂರ್ಣಿಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಗಳನ್ನ ಈಗ ನ್ಯಾಯಾಂಗ ಬಂಧನದ ಅವಧಿಯಲ್ಲಿರುವಂತದ್ದು, ಇವತ್ತಿಗೆ ಅವರ ಕಸ್ಟಡಿ ಅವಧಿ ಅಂತ್ಯ ಇದೆ. ಹಿನ್ನೆಲೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ತದನಂತರ ಅವರ ಇರುವಿಕೆಯನ್ನು ಖಚಿತಪಡಿಸಿಕೊಂಡಂತ ನ್ಯಾಯಾಧೀಶರು ಮತ್ತೆ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕೂಡ ಸಾಕ್ಷಿಗಳು ಬೇಕಾಗಿರೋದ್ರಿಂದ ಮತ್ತು FSL ವರದಿಗಳು ಬರೋ ಬಾಕಿ ಇರುವುದರಿಂದಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನ್ ಈಗಾಗಲೇ ಕಳಿಸಿದ್ದಾರೆ FSL ಗೆ, ಆ ವರದಿಗಳು ಕೂಡ ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಮತ್ತೆ ಏನೋ ಒಂದು ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂತ, ಅಂದ್ರೆ ಈ ವಿಚಾರಣೆಯ ಹಂತದಲ್ಲಿ ಕೂಡ ಈ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಹಾಗಾಗಿ ಮತ್ತೆ ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿರುವಂತದ್ದು. ಆಗಸ್ಟ್ 28ರವರೆಗೂ ಕೂಡ ಮತ್ತೆ ಅವರಿಗೆ ಜೈಲೇ ಫಿಕ್ಸ್ ಆಗಿರುವಂತದ್ದು. ಸದ್ಯಕ್ಕೆ ಅವರು ಮನೆ ಊಟ ಮತ್ತೆ ಏನು ಒಂದು ಪರಿಕರಗಳು ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು, ಅದು ಕೂಡ ಅವರಿಗೆ ಸಿಗ್ಲಿಲ್ಲ. ಈಗ ಹಬ್ಬದ ಒಂದು ಸಂದರ್ಭದಲ್ಲೂ ಕೂಡ ಅವರಿಗೆ ಊಟ ಸಿಗುವ ಸಾಧ್ಯತೆ ಅಂತ ನಿರೀಕ್ಷೆಯಲ್ಲಿ ಇದ್ರು, ಅದು ಕೂಡ ನಿರಾಸೆ ಆಗಿರುವಂತದ್ದು. ಸೊ ಇವತ್ತು ಒಂದು ಚಿತ್ರರಂಗದಿಂದ ಕೂಡ ಒಂದು ಪೂಜೆಯನ್ನ ಮಾಡಿಸಿ ಅವರಿಗೆ ಒಂದು ಮನೆಯವರು ಸೇರಿದಂತೆ ಸ್ನೇಹಿತರು ಕೂಡ ಅಲ್ಲಿ ವಿಸಿಟ್ ಮಾಡಿರುವಂತದನ್ನ ಅಲ್ಲಿ ಗಮನಿಸಬೇಕಾಗುತ್ತೆ ಪೂರ್ಣಿಮಾ. ಆದ್ರೆ ಇದುವರೆಗೂ ಅವ್ರಿಗೆ 28ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಇಲ್ಲ. ಎಲ್ಲಿ ಯಥಾಸ್ಥಿತಿ ಈಗ ಹೇಗಿದೆಯೋ ಹಾಗೆ ಮುಂದುವರಿಸಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಮಾಡಿರುವಂತದ್ದು ಪೂರ್ಣಿಮಾ. ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಮಾಹಿತಿಗಾಗಿ.